ಹಲೋ ಎಲ್ರಿಗೂ ನಮಸ್ಕಾರ. ಬಹಳ ದಿನ ಆದಮೇಲೆ ಹೊಸ ವಿಡಿಯೋ ಮಾಡ್ತಿರೋದು. ಸೊ IPL ಕೂಡ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ RCB 2026 ಕುರಿತಾಗಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ RCB ಈ ಬಾರಿ ಹೇಗಿದೆ, ಹಾಗೆಯೇ ಪ್ಲೇಯಿಂಗ್ 11 ಸ್ಟ್ರಾಂಗ್ ಆಗಿ ಹೇಗಿರುತ್ತೆ, ಈ ಬಾರಿ ಕೂಡ ಚಾಂಪಿಯನ್ ಸೈಡ್ ಆಗ್ಬೋದಾ, ಆ ಕ್ಷಮತೆ RCBಯಲ್ಲಿ ಈ ಬಾರಿ ಕೂಡ ಇದೆಯಾ ಏನು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ. ಇನ್ನೇನು IPL ಬರ್ತಾ ಇದೆ, ಸೊ IPL ಅಪ್ಡೇಟ್ ಹಾಗೆಯೇ ಇನ್ನಿತರ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ. ಸೊ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋ RCB ತಂಡ ಈ ಬಾರಿ ಕೂಡ ಗೆಲ್ಲೋ ಚಾನ್ಸಸ್ಗಳು ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಸೇಮ್ ಟೀಮನ್ನೇ ರಿಟೈನ್ ಮಾಡ್ಕೊಂಡಿರೋದ್ರಿಂದ ಆ ಪ್ಲೇಯರ್ಸೇ ಮತ್ತೊಮ್ಮೆ ಅದೇ ರೀತಿ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚಾನ್ಸ್ ಇರುತ್ತೆ. ಸೊ ಟಾಪ್ 4 ಅಂತೂ ಪಕ್ಕ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಸ್ಟಾರ್ಟಿಂಗ್ನಲ್ಲೇ ಹೇಳ್ಬಿಡ್ತೀನಿ. ಸೊ ನಿಮ್ಮ ಪ್ರಕಾರ ಪ್ರಿಡಿಕ್ಷನನ್ನು ಕಮೆಂಟ್ ಮಾಡಿ ತಿಳಿಸಿ, ಈ ಬಾರಿ RCB ಏನಾಗುತ್ತೆ ಏನು ಅಂತ. ಇನ್ನು ಆಪ್ಷನ್ನಲ್ಲಿ ಕೂಡ ಚೆನ್ನಾಗಿ ಆಗಿದೆ. ಸೊ ಮೇನ್ ಟೀಮ್ ಆಲ್ರೆಡಿ ಪಿಕ್ ಮಾಡಿ ಆಗಿತ್ತು RCB ತಂಡದ್ದು. ಸೊ ಅವರೇ ಬದಲು ಏನಾದರೂ ಬೇಕಾದರೆ ಅಂತ ಆ ಥರ ಪಿಕ್ ಮಾಡ್ಕೊಂಡಿದ್ದಾರೆ ಆಪ್ಷನ್ನಲ್ಲಿ, ರಿಪ್ಲೇಸ್ಮೆಂಟ್ ಥರ ಒಂಥರ. ಈಗ ಇವರೊಬ್ಬರು ಇಂಜುರಿ ಆದರು ಅಂದರೆ ಅವರ ಪ್ಲೇಸಿಗೆ ಯಾರಿರ್ಬೋದು ಆ ಥರ ತಲೆನ ಓಡಿಸಿ ಪಿಕ್ ಮಾಡಿರೋದು ಮಿನಿ ಆಪ್ಷನ್ನಲ್ಲಿ. ಸಖತ್ತಾಗಿರೋ ಪ್ಲೇಯರ್ಸ್ಗಳನ್ನೇ ಚೂಸ್ ಮಾಡ್ಕೊಂಡಿದ್ದಾರೆ ಬ್ಯಾಕಪ್ ಆಪ್ಷನ್ಗೆ ಅಂತಲೇ ಹೇಳ್ಬೋದು. ಇನ್ನು ಸುಮಾರು ಇಂಜುರಿ ಕನ್ಸರ್ನ್ಸ್ ಕೂಡ ಇದೆ, ಅದನ್ನು ಆಮೇಲೆ ಮಾತನಾಡೋಣ. ಸೊ ಸದ್ಯಕ್ಕಂತೂ ವೆಂಕಟೇಶ್ ಅಯ್ಯರ್ನ ಟಾಪ್ ಆಗಿ ಪಿಕ್ ಮಾಡಿದ್ದಾರೆ ಸೊ ಮಿನಿ ಆಪ್ಷನ್ನಲ್ಲಿ. ಸೊ ಇನ್ನು ಟೀಮು ಈ ಕುರಿತು ನೀವು ನೋಡಿರ್ತೀರ, ಟೀಮ್ ಹೇಗಿದೆ RCB 2026 ಏನು ಅಂತ. ಸ್ಟ್ರೇಟ್ ಅವೇ ಪ್ಲೇಯಿಂಗ್ 11 ಕಡೆಗೆ ನಾವು ಬಂದುಬಿಡೋಣ. ಮೇನ್ ಆಗಿರೋದು ಅದೇನೇ ಮ್ಯಾಚ್ RCB ಪ್ರಿವ್ಯೂ ಅಂತ ಹೇಳಿದ್ರೆ. ಇನ್ನು ಪ್ಲೇಯಿಂಗ್ 11ನಲ್ಲಿ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ, ಇಲ್ಲ ಜೇಕೊಬ್ ಬೇತೆಲ್ ಓಪನಿಂಗ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ T20 ವರ್ಲ್ಡ್ ಕಪ್ಪಲ್ಲಿ ಬೇತೆಲ್ ಆಡಿರೋ ಫಾರ್ಮ್ ರೇಂಜಿಗೆ ನೋಡಿದ್ರೆ ಆ ರೀತಿ ಪ್ರಶ್ನೆ ಬರೋದು ಸಹಜನೇ ಬಿಡಿ. ಇನ್ನು ಹೇಳಬೇಕು ಅಂದರೆ ಫಿಲ್ ಸಾಲ್ಟ್ ಅವರು ಅಷ್ಟೊಂದು ಫಾರ್ಮ್ನಲ್ಲಿ ಏನೂ ಇಲ್ಲ ಜೇಕೊಬ್ ಬೇತೆಲ್ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಸ್ಟಿಲ್ ಫಸ್ಟ್ ಚಾಯ್ಸು ಸಾಲ್ಟ್ ಕಡೆನೇ ಹೋಗ್ಬೋದು RCB ಅಂತ ಅನಿಸ್ತಾ ಇದೆ. ಸೊ ಇಂಡಿಯಾದಲ್ಲಿ ಚೆನ್ನಾಗಿಯೇ ಆಡಿದ್ದಾರೆ. ಸೊ ವರ್ಲ್ಡ್ ಕಪ್ ಚೆನ್ನಾಗಾಗಿಲ್ಲ ಅಂತ ಇಲ್ಲಿ ಹಾಗಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಮೋಸ್ಟ್ಲಿ ಫಿಲ್ ಸಾಲ್ಟನ್ನೇ ಆಡಿಸಿ ನೋಡ್ತಾರೆ ಅಂತ ಅನಿಸುತ್ತೆ. ಸೊ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಓಪನಿಂಗ್ ಮಾಡಿದ್ರೆ ಒನ್ ಡೌನ್ನಲ್ಲಿ ದೇವದತ್ ಪಡಿಕ್ಕಲ್ ಅಥವಾ ವೆಂಕಟೇಶ್ ಅಯ್ಯರ್ ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ಸೊ ಫಸ್ಟ್ ಚಾಯ್ಸ್ ನನ್ನ ಪ್ರಕಾರ ದೇವದತ್ ಪಡಿಕ್ಕಲ್ ಅವ್ರಿಗೆ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಆ ಲೆವೆಲ್ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಬಂದಿದೆ ದೇವದತ್ ಪಡಿಕ್ಕಲ್ ಅವರಿಂದ. ಸೊ ಹಾಗಾಗಿ ಫಸ್ಟ್ ಚಾಯ್ಸನ್ನು ದೇವದತ್ ಪಡಿಕ್ಕಲ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನು ವೆಂಕಟೇಶ್ ಅಯ್ಯರ್ ಅವ್ರನ್ನ ತೊಗೊಳ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಫಸ್ಟ್ ಚಾಯ್ಸ್ ದೇವದತ್ ಪಡಿಕ್ಕಲ್ ಅವರನ್ನೇ ತೊಗೊಬೋದು ಅಂತ ಅನಿಸ್ತಾ ಇದೆ. ಇನ್ನು ನಂಬರ್ 4 ರಜತ್ ಪತಿದಾರ್ ಕ್ಯಾಪ್ಟನ್ ಇರ್ತಾರೆ ಖಂಡಿತವಾಗ್ಲೂ. ಅವರು ಕೂಡ ಅಷ್ಟೊಂದು ಫಾರ್ಮ್ನಲ್ಲಿಲ್ಲ ಈ ಬಾರಿ. ಹೋದ ಸೀಸನ್ನಲ್ಲಿ ಫಾರ್ಮ್ನಲ್ಲಿದ್ದವರೆಲ್ಲ ಆಲ್ಮೋಸ್ಟು ಫಾರ್ಮ್ನಲ್ಲಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡೋಣ, IPLನಲ್ಲಿ ಡಿಫ್ರೆಂಟ್ ಆದರೂ ಆಯಿತು ಅದು. ಇನ್ನು ನಂಬರ್ 5ನಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, 7ನಲ್ಲಿ ರೊಮಾರಿಯೋ ಶೆಫರ್ಡ್. ಇದೇ ಟಾಪ್ 7 ಇದೇ ರೀತಿ ಇರ್ಬೋದು ಅಂತ ಅನಿಸ್ತಾ ಇದೆ. ಚೇಂಜ್ ಆದರೆ ಅದೇ ಹಾಗೆ ಹೇಳಿದಾಗೇ ಫಿಲ್ ಸಾಲ್ಟ್ ಜಾಗದಲ್ಲಿ ಜೇಕೊಬ್ ಬೇತೆಲ್, ಇಲ್ಲ ದೇವದತ್ ಪಡಿಕ್ಕಲ್ ಅಥವಾ ವೆಂಕಟೇಶ್ ಅಯ್ಯರ್ ಇವರ ನಡುವೆ ಸ್ವ್ಯಾಪ್ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಮತ್ತು ಯಾವುದೇ ಬದಲಾವಣೆ ಆಗೋದು ಡೌಟ್ ಅಂತ ಅನಿಸುತ್ತೆ. ಇನ್ನು ಮತ್ತೊಬ್ಬ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಅವರು ನಂಬರ್ 8ಲ್ಲಿ ಬಂದರೆ, ಭುವನೇಶ್ವರ್ ಕುಮಾರ್, ಜೋಶ್ ಹೆಜಲ್ವುಡ್ ಅಥವಾ ನುವಾನ್ ತುಷಾರ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಜೋಶ್ ಹೆಜಲ್ವುಡ್ ಅವರು ಇಂಜುರಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಪೇಸಲ್ಲಿ ಬರೋದು ಡೌಟ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇನ್ನು ನಂಬರ್ 11ನಲ್ಲಿ ಯಶ್ ದಯಾಳ್ ಅವರು ಕೂಡ ಇನ್ನೂ ಟೀಮ್ಗೆ ಮರಳಿಲ್ಲ. ಸೊ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಏನೆಲ್ಲ ಆಗ್ತಾಯಿದೆ, ನಿಮಗೆ ಗೊತ್ತಿರಬೇಕು ಅದು. ಸೊ ಹಾಗಾಗಿ ಯಶ್ ದಯಾಳ್ ಇನ್ನೂ ಕೂಡ ತಂಡಕ್ಕೆ ಬಂದಿಲ್ಲ. ಸೊ ಅವರ ಬಂದಿಲ್ಲ ಅಂತ ಹೇಳಿದ್ರೆ ಅವರ ಬದಲು ಯಾರು ಆಡ್ಬೋದು ಅಂತ ಇದೊಂದೆರಡು ಪ್ರಶ್ನೆ ಬರುತ್ತೆ. ಸೊ ಇವಾಗ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈ ಥರ ಪ್ಲೇಯಿಂಗ್ 11 ಮೇನ್ ಪ್ಲೇಯಿಂಗ್ 11 ಈ ಥರ ಇರ್ಬೋದು. ಇನ್ನು ಇಂಪ್ಯಾಕ್ಟ್ನಲ್ಲಿ ಸುಯಾಶ್ ಶರ್ಮಾ ಇರ್ತಾರೆ ಖಂಡಿತವಾಗ್ಲೂ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ, ಲಾಸ್ಟ್ ಟೈಮ್ ಥರನೇ ಇರುತ್ತೆ ಅಂತ ಅನಿಸುತ್ತೆ. ಇನ್ನು ಇಂಜುರಿ ಕನ್ಸರ್ನ್ ಅಥವಾ ಯಶ್ ದಯಾಳ್ ಬಂದಿಲ್ಲ ಅವ್ರದ್ದೊಂದು ಕನ್ಸರ್ನ್ ಅಂತ ಹೇಳಿದ್ರೆ ಅವರ ಬದಲು ಯಾರು ಆಡ್ಬೋದು ಅಂತ ನೋಡಿದ್ರೆ ಜೋಶ್ ಹೆಜಲ್ವುಡ್ ಅವರ ಬದಲು 2 ಬ್ಯಾಕಪ್ ಆಪ್ಷನ್ಗಳನ್ನು ಅವರು RCB ಇಟ್ಕೊಂಡಿದ್ದಾರೆ ಕರೆಂಟ್ಲಿ. ಒಂದು ಜೇಕೊಬ್ ಡಫಿ, ಇನ್ನೊಂದು ನುವಾನ್ ತುಷಾರ ಅವರು. ನುವಾನ್ ತುಷಾರ ಅವರು ಕೂಡ ಇಂಜೂರಿ ಆಗಿದ್ದಾರೆ ಏನೋ ಅಂತ ಒಂದು ಸುದ್ದಿ ಕಂಡೆ ನಾನು, ಸುಳ್ಳ ಅಥವಾ ಗೊತ್ತಿಲ್ಲ ನನಗೆ. ಆದರೆ
ಅವರು ಕೂಡ ಇಲ್ಲಾಂದರೆ ಜೇಕಬ್ ಡಫಿ ಸ್ಟ್ರೇಟ್ ಅವೇ ಮ್ಯಾಚ್ಗೆ ಆಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನುವಾನ್ ತುಷಾರ ಹೆಜಲ್ವುಡ್ ಅವರ ಬದಲು ಬರ್ತಾರೆ ಖಂಡಿತವಾಗ್ಲೂ. ಇನ್ನು ಯಶ್ ದೇವಳ್ ಅವರ ಬದಲು ಮಂಗೇಶ್ ಯಾದವ್ ಅವ್ರನ್ನ ತೊಗೊಂಡಿದ್ದಾರೆ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲಿಂಗು. ಸೊ ಅವ್ರನ್ನೇ ಆಡಿಸೋ ಚಾನ್ಸಸ್ಗಳು ಜಾಸ್ತಿ ಇದೆ, ಯಾಕಂದರೆ ಬ್ಯಾಟಿಂಗ್ ಕೂಡ ಸ್ವಲ್ಪ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಇವರಿಗೆ. ಸೊ ಹಾಗಾಗಿ ಇವರ ಕಡೆನೇ ಜಾಸ್ತಿ ನೋಡ್ತಾರೆ ಅಂತ ಅನಿಸುತ್ತೆ. ಇಲ್ಲ ಅವರು ಇಲ್ಲ ಅಂತ ಹೇಳಿದ್ರೆ ರಸಿಕ್ ಅವ್ರನ್ನ ತೊಗೊಬೋದು ಅಂತ ಅನಿಸುತ್ತೆ. ಸೊ ಈ ಥರ ಪ್ಲೇಯಿಂಗ್ 11 RCB ಕಡೆ ಬರ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ಮೇನ್ ಕನ್ಸರ್ನ್ ಅಂದರೆ ಜೋಶ್ ಹೆಜಲ್ವುಡ್ ಅವರ ಇಂಜುರಿ, ಹಾಗೆಯೇ ಫಿಲ್ ಸಾಲ್ಟ್ ಅವರು ಫಾರ್ಮ್ನಲ್ಲಿಲ್ಲ. ಇದೆರಡು ಮ್ಯಾಟ್ರ್ ಇದೆ. ಇನ್ನು ಫಿಲ್ ಸಾಲ್ಟ್ ಫಾರ್ಮ್ನಲ್ಲಿಂದ ಅಂದರೆ ಬೇಗತ್ತಲ್ಲಿ ಅವ್ರನ್ನ ಆಡಿಸ್ಕೊತಾರೆ, ಅದಕ್ಕೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಲ್ಲ ಅನಿಸುತ್ತೆ. ಹೆಜಲ್ವುಡ್ ಅವರು ಮೇನ್ ಪ್ಲೇಯರು. ಸೊ ಅವರ ರಿಪ್ಲೇಸ್ಮೆಂಟಾಗಿ ಆಡಿದ ವ್ಯಕ್ತಿ ಸರಿ ಆಡ್ತಾರೆ ಏನೋ ಅಂತ ನೋಡಬೇಕಾಗುತ್ತೆ. ಸೊ ಹೇಳಬೇಕು ಅಂದರೆ ಲಾಸ್ಟ್ ಇಯರ್ ಪ್ಲೇಯಿಂಗ್ 11 ಥರನೇ ಇದೆ. ಒಂದೆರಡು ಚೇಂಜ್ ಅಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಇಲ್ಲ ಅಷ್ಟೇ, ಮತ್ತು ಎಲ್ಲ ಸೇಮೇನೇ ಇದೆ. ಸೊ ಹಾಗಾಗಿ ಇದು ಕೂಡ ಚಾಂಪಿಯನ್ ಸೈಡೇ, ಹೋದ ವರ್ಷ ಚಾಂಪಿಯನ್ ಆದ ಸೈಡು. ಸೊ ಈ ವರ್ಷ ಕೂಡ ಅದೇ ರೀತಿ ಆಡಿದ್ರೆ ಚಾಂಪಿಯನ್ ಆಗೋ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಇನ್ನು RCBಯ ಮ್ಯಾಚಸ್ಗಳು ಹೇಗಿದೆ ಅಂತ ನೋಡೋದಾದರೆ, RCB ವರ್ಸಸ್ SRH ಓಪನಿಂಗ್ ಮ್ಯಾಚ್ ಇದೆ, ಗೊತ್ತೇ ಇದೆ. 28 ಮಾರ್ಚಂದು ಓಪನಿಂಗ್ ಮ್ಯಾಚ್ ಆಗೋದು ಬೆಂಗಳೂರಿನಲ್ಲೇ. ಅದಾದ ಬಳಿಕ RCB ವರ್ಸಸ್ CSK ಮ್ಯಾಚ್ ಇದೆ 5 ಏಪ್ರಿಲ್ ಇದು ಸಂಡೇ. ಇನ್ನು ಅದಾದ ಬಳಿಕ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ RCB ಮ್ಯಾಚ್ ಇದೆ, ಇದು 10 ಏಪ್ರಿಲು. MI ವರ್ಸಸ್ RCB 12 ಏಪ್ರಿಲು. 4 ಬಿಗ್ ಗೇಮ್ಗಳು ಶೆಡ್ಯೂಲಲ್ಲಿ ಇವಾಗ ಬಂದಿದೆ. ಸೊ ನೆಕ್ಸ್ಟ್ ಲೆವೆಲ್ ಮ್ಯಾಚಸ್ಗಳು ಬರೋದಕ್ಕಿದೆ RCBಗೆ. 4 ಪಂದ್ಯನೇ ಬಿಗ್ ಮ್ಯಾಚಸ್ ಅಂತಲೇ ಹೇಳ್ಬೋದು. ಈ 4 ಮ್ಯಾಚಲ್ಲಿ 3 ಅಥವಾ 4 ಮ್ಯಾಚು ಏನಾದರೂ ಗೆದ್ದುಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇನ್ನೊಂದು ಟ್ರೋಫಿ ಹತ್ತ ಹೋಗುತ್ತಾ RCB ಏನು ಅಂತ. ಸೊ ಸದ್ಯಕ್ಕಂತೂ ಹೇಳಬೇಕು ಅಂದರೆ ಟೀಮ್ ಸಖತ್ತಾಗಿಯೇ ಇದೆ. ಹೋದ ಸಾರಿ ಟೀಮೇನೆ ಒಂದು ಚೇಂಜ್ ಆಗಿದೆ ಅಷ್ಟೇ, ಲಿಯಾಮ್ ಲಿವಿಂಗ್ಸ್ಟನ್ ಇಲ್ಲ, ಅವರ ಬದಲು ಯಾರು ತೊಗೊತಾರೆ. ಬ್ಯಾಕ್ ಆಪ್ಷನಲ್ಲಿ ಇನ್ನು ಜೋರ್ಡನ್ ಕಾಕ್ಸ್ ಕೂಡ ಇದ್ದಾರೆ, ಅದನ್ನು ನಾವು ಮರೆಯೋದ ಹಾಗೇನೇ ಇಲ್ಲ. ಸೊ ಅವರು ಕೂಡ ನೆಕ್ಸ್ಟ್ ಲೆವೆಲ್ ಆಗಿರೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಸಖತ್ತಾಗಿರೋ ಟೀಮನ್ನೇ ಬಿಲ್ಡ್ ಮಾಡಿದ್ದಾರೆ. ಸೊ ಅಷ್ಟೇನೂ ವರಿ ಮಾಡೋ ಅಗತ್ಯ ಇಲ್ಲ, ಇಂಜುರಿ ಕನ್ಸರ್ನ್ ಇದ್ದರು ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಕಪ್ ಆಪ್ಷನ್ಗಳನ್ನು ಆ ಥರ ಇಟ್ಕೊಂಡಿದ್ದಾರೆ ಟೀಮು. ಸೊ ಹಾಗಾಗಿ ಈ ಸರಿ ಕೂಡ ಒಂಥರ ಚಾಂಪಿಯನ್ ಟೀಮ್ ಥರನೇ ಕಾಣ್ತಾ ಇದೆ. ನೋಡೋಣ ಏನಾಗುತ್ತೆ ಏನು ಅಂತ. ಸೊ ಇದೇ ರೀತಿ ಬೇರೆ ಟೀಮ್ದ ಪ್ರಿವ್ಯೂ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಕಾರ RCB ಈ ಸಾರಿ ಏನಾಗುತ್ತೆ, ಯಾವ ಪೊಸಿಷನಲ್ಲಿ ಎಂಡ್ ಆಗುತ್ತೆ ಫಸ್ಟ್ ಪ್ಲೇ ಆಫ್ಸ್ನಲ್ಲಿ, ಆಮೇಲೆ ವಿನ್ ಆಗ್ತಾರಾ ಇಲ್ವಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.